बताओरे on the street psych. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಜಿತೇಂದ್ರ. ಯಾವ ಊರು ಅಣ್ಣ? ಸಿದ್ಲಿಂಗ್ಪುರ. ಅಣ್ಣ ಎಷ್ಟು ವರ್ಷದಿಂದ ಈ ತರ ಜಾತ್ರೆಗಳಿಗೆಲ್ಲ ಹಸುನ ಅಟೆಂಡ್ ಮಾಡ್ತಾ ಇದ್ದೀರಾ? ಒಂದು 2 ವರ್ಷದಿಂದ ಮಾಡ್ತೀವಿ. 2 ವರ್ಷದಿಂದ. ಇವಾಗ ನಿಮ್ಮ ಹಸು ಒಂಥರ ವಿಶೇಷವಾಗಿದೆ, ಇದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ? ಒಂದು ಒಳ್ಳೆ ಓರಿ, ಜರ್ಮನ್ ಬ್ರೀಡ್. ಓಕೆ. 4 ವರ್ಷದಿಂದ ಸಾಕಿದೀವಿ ನಾವು. ಓಕೆ. 2ರಿಂದ ನಾವು ತಂದಿದ್ದು. ಓಕೆ. ಅಂದ್ರೆ 2 ವರ್ಷ ಇದ್ದಾಗ ನೀವು ತಂದಿದ್ದು. ಅಂದ್ರೆ ಇಂಪೋರ್ಟ್ ಮಾಡ್ಸಿರೋದಾ ಅಥವಾ ಇಲ್ಲಿದೆ? ಇಲ್ಲಿದೆ ಬ್ರೀಡ್. ಇವಾಗ ಹಸು ಜರ್ಮನ್ ಬ್ರೀಡ್ ಅಂತೀರಾ, ಇದ್ರ ಆಹಾರ ಪದ್ಧತಿ ಎಲ್ಲ ಹಿಂಗೆ ಅಣ್ಣ? ಆಹಾರ ಏನಿಲ್ಲ, ಒಂದು ಮಾಮೂಲಿ ಜೋಳ ಕೊಡ್ತೀವಿ, ಮತ್ತೆ ಒಂದು ಜೋಳದ ಮೇವು, ಒಂದ್ 2 ಮೊಟ್ಟೆ ಫೀಡ್. ಮೊಟ್ಟೆ ತಿನ್ನುತ್ತಾ? ಮೊಟ್ಟೆ ಕೊಡ್ತೀವಿ, ಫೀಡ್ ಕೊಡ್ತೀವಿ. ಫೀಡ್ ಅಂದ್ರೆ ಮಾಮೂಲಿ ನಮ್ಮ ನಾರ್ಮಲ್ ಹಸುಗಳಿಗೆ ಫೀಡ್ ಅದೇ ತರ ಸಿಪಿ ಕೊಡ್ತೀವಿ. ಸಿಪಿ. ಓಕೆ ಅಣ್ಣ. ಮತ್ತೆ ಜರ್ಮನಿಲೆಲ್ಲ ಇವಾಗ ಹವಾಮಾನ ಎಲ್ಲ ಅಲ್ಲಿ 6 ತಿಂಗಳು ಚಳಿ ಇರುತ್ತೆ, ಆದ್ರೆ ಇಲ್ಲಿ ಹವಾಮಾನಗಳು ವಾತಾವರಣಗಳು ಬೇರೆ ತರ ಅಲ್ವಾ? ಇದಕ್ಕೆ ಹಿಂಗೆ ಟೆಂಪರೇಚರ್ ಮೇಂಟೆನೆನ್ಸ್ ನಮ್ಮ ಇದಕ್ಕೆ ಹೊಂದ್ಕೊಂಡು ಇರೋದು. ಸಿದ್ಲಿಂಗ್ಪುರ ಮುತ್ತಪ್ಪ ಅವರು ಫಾರ್ಮ್. ಎಷ್ಟು ಹಸುಗಳಿದೆ? 75 ಇದಾವೆ ಈಗ. ಎಲ್ಲ ಇದೊಂದೇ ಬ್ರೀಡ್ ಅಥವಾ ಬೇರೆ ಬೇರೆ ಬ್ರೀಡ್? ಅವು ಈಗ ಸಣ್ಣದಕ್ಕೆ ಇನ್ನೊಂದು ಇದಾವೆ, ಇನ್ನೊಂದು ಜರ್ಸಿ ಇದೆ, ದೊಡ್ಡದಕ್ಕೆ ಇದೊಂದು ಇದು ಜರ್ಮನ್ ಇದು ಬಿಡ್ತೀವಿ. ಓಕೆ. ಇವಾಗ ಹೆಣ್ಣಸು ಅದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅಣ್ಣ? ಅದು ಒಂದು 17ರಿಂದ 18 ಲೀಟರ್ ಬರುತ್ತೆ ಒಂದಿನ. ಒಂದು ಟೈಮಿಂಗ್. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಹಸು ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಯಾವ ಚಾನಲ್? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಅಂತ. ಸರ್ ನಮಸ್ಕಾರ. ನಮಸ್ತೆ. ಸರ್ ನಿಮ್ಮ ಹೆಸರು? ಮನೋಜ್. ಸರ್ ಯಾವ ಊರಿಂದ? ಇದು ನಮ್ದು ದೊಡ್ಡನೆರಳೆ ಅಂತ. ಓಕೆ. ನಮ್ದು ಹಾರನಹಳ್ಳಿ ಹೋಬಳಿ, ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ನಮ್ಮೂರು, ಕುಶಾಲನಗರದಿಂದ. ಓಕೆ. ಇದು ಎಷ್ಟನೇ ವರ್ಷ ಸರ್ ನೀವು ಅಟೆಂಡ್ ಮಾಡ್ತಾ ಇರೋದು? ನಮ್ಮ ಮನೇಲಿ ಸುಮಾರು 40-50 ವರ್ಷಗಳಿಂದ ಹಳ್ಳಿಕರ್ ಹೋರಿಗಳನ್ನ ಸಾಕ್ತಿದ್ದಾರೆ. ಅವ್ರು ನಮ್ಮಪ್ಪ ಹೆಚ್ಚು ಕಡಿಮೆ 70 ವರ್ಷ ಈಗ ಅವ್ರಿಗೆ. ಓಕೆ. ಅವ್ರು ಚಿಕ್ಕವರಿದ್ದಾಗಿಂದನೂ ಸಾಕ್ತಾ ಇದ್ದಾರೆ. ನಮ್ಮ ಮೂಲ ಮನೆ ದೊಡ್ಡ ನಮ್ದು ಗೂಡು ಕುಟುಂಬ. ನಮ್ಮ ದೊಡ್ಡಪ್ಪ ಅಪ್ಪಣ್ಣ ಮಾಸ್ಟರ್ ಅಂತ ಫೇಮಸ್ ನಮ್ಮ ತಾಲೂಕಲ್ಲೇ, ಕೇಳಿರ್ಬೋದು ತಾವು. ಓಕೆ. ಅವ್ರ ಮನೆ ಒಂದು ಆಗಿದ್ದು ಇದನ್ನ ಸಾಕುವಂಥದ್ದು ವಾಡಿಕೆ. ಓಕೆ. ಈ ತರ ಹಳ್ಳಿಕಾರ ಅಂದ್ರೆ ಇದು ರಾಜ್ಯದ ಮೂಲೆಗಳಿಂದ ಹೋಗಿ ನಾವು ತಗೊಂಡ್ಬರ್ತೀವಿ ಇದನ್ನ. ಇದಕ್ಕೆ ಡಿಪೆಂಡ್ಸ್ ಆನ್ ಕ್ವಾಲಿಟಿಗಳು, ಅದ್ರ ಮೇಲೆ ನಾವು ತಂದು ಸಾಕುವಂಥದ್ದು. ಸೊ ಜಾತ್ರೆಗೆ ಪ್ರತಿ ವರ್ಷ ಕಳೆದ 30 ವರ್ಷಗಳಿಂದ ನಾವು ಜಾತ್ರೆಗಳು ಆಗ್ತಾ ಇದ್ದಾರೆ. 30 ಹಲವಾರು ಜಾತ್ರೆಗಳು ಅಟೆಂಡ್ ಮಾಡಿದ್ದೆ. ನಾನು ಚಿಕ್ಕವರಿದ್ದಾಗ ನಾನು ಅಟೆಂಡ್ ಮಾಡಿದ್ದೆ. ಓಕೆ. ಅಪ್ಪ ಅವ್ರ ಜೊತೆ ಬಂದಾಗ ಕ್ರೇಜ್ ಆದದ್ದು ಹಳ್ಳಿಕಾರದ ಸಂಸ್ಕೃತಿ ಅಪ್ಪ ಅವ್ರು ಉಳಿಸ್ಬೇಕು ಅನ್ನೋದು ಅಷ್ಟೇ. ಸರ್ ನಿಮ್ಮ ಹೋರಿ ಹೆಸರೇನು ಸರ್? ಇದ್ರ ಹೆಸರು ಬಂದು ಸುಗ್ರೀವ ಅಂತ. ಅಂದ್ರೆ ನಾವು ಡಿಪೆಂಡ್ಸ್ ಅವನ ಗುಣಗಳ ಮೇಲೆ ನಾವು ಹೆಸರು ಇಡ್ತಾ ಹೋಗ್ತೀವಿ. Okay. ಈ ಹಿಂದೆ ಒಬ್ಬ ಇದ್ದ, ಅವನಿಗೆ ನಾವು ಅರ್ಜುನ ಅಂತ ಇಟ್ಟಿದ್ವಿ. ಯಾಕಂದ್ರೆ ಅವ್ನ ತಾಳ್ಮೆ, ತೂಕ, ಅವ್ನ ಕುರಿ, ಅವ್ನ ಲಕ್ಷಣಗಳಂಗಿದ್ವು. ಅರ್ಜುನ ಅಂತಿತ್ತು. ಅದಕ್ಕೆ ಹಿಂದೆ ಇದ್ದಿದ್ದು ನಮಗೆ ಏಕಲವ್ಯ ಅಂತ ಇತ್ತು. ನಾವು ನೋಡಿರ್ಬೋದು, ವರ್ತು ಸಂತೋಷರ ಅದು ಆ ಊರಿನ ಹೋರಿ, ಹಂಗಾಗಿ ಅದು ಏಕಲವ್ಯ ಅಂತ ಇಟ್ಟಿದ್ವಿ. ಅದು ರಾಮನಗರ ತಂದಿದ್ದು. ಇದು ನಾವು ತಗೊಬಂದಿದ್ದು ಮಾಗಡಿಯಿಂದ, ಹಾಗಾಗಿ ಇವನು ಮಾಗಡಿ ಸುಗ್ರೀವ ಅಂತಾನೆ ಫೇಮಸ್ ಈ ಭಾಗದಲ್ಲಿ. ಎಷ್ಟು ವರ್ಷ ಸರ್ ಹೋರಿಗೆ? ಇದಕ್ಕೆ ಸುಮಾರು 3.5 ವರ್ಷ 4 ವರ್ಷ ಆಗಿದೆ. ಇನ್ನು 2 ಹಲ್ಲು. ಇದನ್ನ ವಯಸ್ಸು ದಾಟಿಯೋದು ಹಲ್ಲಲ್ಲಿ. 2 ಹಲ್ಲು ಅಂದ್ರೆ ಇನ್ನ ಚಿಕ್ಕ ಏಜ್. ಇಂಡಿಯನ್ ಟೀಮ್ ಅಲ್ಲಿ ಶುಭ್ಮನ್ ಗಿಲ್ ಇದ್ದಂಗಿದೆ. ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ. ಹೆಚ್ಚು ಪ್ರಚಾರ ಮಾಡ್ರಿ, ಹಳ್ಳಿಕಾರ ದನಗಳನ್ನ ಸಾಕಿ, ಹೋರಿಗಳನ್ನ ಸಾಕಿ. ಇದು ನಮ್ಮ ದೇಸಿ ತಳಿಗಳು ನಮ್ಮಲ್ಲಿ ಇರುವಂತದ್ದು. ಸೊ ದಟ್ ಎಲ್ರಿಗೂ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಮುಂದಿನ ಜನರೇಷನ್ಗೆ ಇದೆಲ್ಲ ಬರೀ ವಿಡಿಯೋದಲ್ಲಿ, ಫೋಟೋದಲ್ಲಿ ನೋಡುವಂತ ಕೆಲಸ
ಕೆಲಸಗಳು ಮಾಡ್ಬಿಡುತ್ತೆ. ಸೊ ಈಗಲಿಂದನೇ ಇದೊಂದು ಗೊತ್ತಾದ್ರೆ ನಮ್ಮ ತಳಿ ಮೂಲ ನಮ್ಮ ಕರ್ನಾಟಕದ ದೇಸಿ ತಳಿಗಳು ಹಳ್ಳಿಗಾಡ್ತಾರೆ. ಸೊ ಮತ್ತೆ ಅದು ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ನೋಡಿ ಸುಗ್ರೀವ ಮಾಗಡಿ ಸುಗ್ರೀವ ನಾಳೆ ಇರ್ತಾನೆ, ಇದೇ ಸ್ಪಾಟ್ ಅಲ್ಲಿ ಇರ್ತಾನೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಲ್. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಳ್ಳೇದಾಗ್ಲಿ. ಸರ್ ನಿಮ್ ಪ್ರೊಫೆಷನಲ್ ಆಗಿ ನೀವೇನ್ ಮಾಡ್ತೀರಾ ಸರ್? ನಾನು ಜರ್ನಲಿಸ್ಟ್ ಸರ್. ನೈಸ್. ನಾನು ಕಳೆದ 8 ವರ್ಷಗಳಿಂದ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಮತ್ತೆ ಬೆಂಗಳೂರಲ್ಲಿದ್ದೆ. ಸೊ ಅಪ್ಪಂದು ಮೂಲ ಕಸಬು ನಾವು ಬಿಡಕ್ಕಾಗಲ್ಲ. ಸೊ ಜರ್ನಲಿಸ್ಟ್ ಆದ್ರೂ ಅದೇನೋ ನಮ್ಮ ಅಣ್ಣವ್ರು ಹೇಳ್ದಂಗೆ ಕೈಲಾಸ ಕಂಡ್ರೆ ನಮ್ಗೆ ಕೈಲಾಸ ಯಾಕಬೇಕು ಆ ತರ ನಮ್ಗೆ ಹೌದು. ಏನೇನೋ ಕಂಡ ಮೇಲೂ ನಮ್ಮೂರೇ ನಮ್ಗೆ ನಮಗೆ ನಮ್ಮ ಬೇರ್ನ ಬಿಟ್ಕೊಡಕ್ಕಾಗಲ್ಲ. ಸೊ ದಟ್ ನಾವು ಜಸ್ಟ್ ಮೂವಿಂಗ್ ಆನ್ ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಣ್ಣ ನಿಮ್ಮ ಹೆಸರು? ಸಂಜಯ್ ಅಂತ. ಯಾವ ಊರಣ್ಣ? ಅಂಡ್ರಂಗಿ. ಅಂಡ್ರಂಗಿ. ಎಷ್ಟು ವರ್ಷದಿಂದ ನಮ್ಮ ಜಾತ್ರೆಗೆ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ? ಇದೇ ಮೊದಲು. ಇದೇ ಮೊದಲ? ಹೌದಾ? ನಿಮ್ಮ ಕುರಿಗಳ ಬಗ್ಗೆ ಹೇಳ್ಬೋದಾ ನೀವು? ಇಲ್ಲಿ ಚೆನ್ನಾಗಿದೆ. ಇದು ಮಲ್ನಾಡ್ ಅಂತ ಇದು. ಓಕೆ. ಇದ್ರ ಹೆಸರು. ಹಾ. ಮನೇಲಿ ಒಂದು ಹಾಕಿವೆ. ಹಾ. ಇದು ಯಾವ ಬ್ರೀಡ್ ಅಣ್ಣ ಇದು? ಇದು ಮಲ್ದಾಡ್ ಅಂತ. ಬ್ರೀಡೇ ಮಲ್ದಾಡ್ ಅಂತ. ಓಕೆ. ಅಂದ್ರೆ ಎಲ್ಲಿ ಬ್ರೀಡ್ ಇದು? ಇದು ಮಲ್ದಾಡ್ ಅಂತ ನಾವು ಮಂಗಳೂರಿಂದ ತಂದಿದ್ದು. ಓಕೆ ಓಕೆ. ಮಂಗಳೂರು ಶೋಕಿ ಆಗಿರ್ಲಿ ಅಂತ ಮನೆ ಹತ್ರ. ಓಕೆ ಓಕೆ. ಇದು ಹೆಣ್ಣ ಗಂಡ ಅಣ್ಣ? ಇದು ಅದ್ರ ಮರಿ ಅದು. ಮರಿ. ಇದು ಇಷ್ಟೇ ಬೆಳೆಯೋದು? ಇದಿಷ್ಟೇ. ಓಕೆ ಓಕೆ. ಇದು ಇಂಡಿಯನ್ ಬ್ರೀಡ್ ಅಥವಾ ಬೇರೆ ಫಾರಿನ್ ಬ್ರೀಡ್ ಇಲ್ಲ, ಬೇರೆ ಕಡೆ. ಹಾ ಹಾ ಹಾ. ಅದು ನಾವು ಸುಮ್ಮನೆ ಶೋಕಿ ಆಗಿರ್ಲಿ ಅಂತ ಹಿಂಗೆ ಜಾತ್ರೆಗೆಲ್ಲ ಬರ್ತೀವಲ್ಲ, ಅದ್ರ ಜೊತೆಗಿರ್ಲಿ ಅಂತ ತಗೊಂಡಿದ್ವಿ. ಓಕೆ. ಥ್ಯಾಂಕ್ಸ್ ಅಣ್ಣ. ಹಾ. ಅಣ್ಣ ನಿಮ್ಮ ಹೆಸರು? ವಿನಯ್ ಅಂತ. ಯಾವ ಊರಣ್ಣ? ಬೆಳಗುಂದ. ಜಾತ್ರೆಯಲ್ಲಿ ಹೆಂಗ್ ಅನ್ಸ್ತದೆ ನಿಮ್ಗೆ? ಜಾತ್ರೆಯಲ್ಲಿ ಬಾರಿ ಖುಷಿ ಆಯ್ತಾ ಇದೆ. ಎಷ್ಟನೇ ವರ್ಷ ನೀವು ಅಟೆಂಡ್ ಮಾಡ್ತಾ ಇರೋದು? ಫಸ್ಟ್ ಅಣ್ಣ. ಇದೇ ಫಸ್ಟ್? ಓಕೆ. ನಿಮ್ಮ ಹೋರಿ ಹೆಸರೇನಣ್ಣ? ಹೆಸರು ಗಗನ್ ಸಿಪಾಯಿ ಅಂತ. 2 ಹೋರಿ ಇದೆಯಾ? ಇದು ಯಾವ ಬ್ರೀಡ್ ಅಣ್ಣ ಹೋರಿ? ಯಾವ ಬ್ರೀಡ್? ಹಳ್ಳಿಕಾರ್. ಪ್ಯೂರ್ ಹಳ್ಳಿಕಾರ್. ಓಕೆ. ಇದು ಅಪ್ರಾಕ್ಸಿಮೇಟ್ ಎಷ್ಟು ಪ್ರೈಸ್ ಆಗ್ಬೋದು ಇದಕ್ಕೆ? ಇತ್ತೀಚೆಗೆ 3.5 ಲಕ್ಷ. 3.5 ಲಕ್ಷ ಒಂದು ಇದಕ್ಕೆ ಅಥವಾ ಜೋಡಿ ಜೊತೆಗೆ? ಜೊತೆಗೆ. ಜೋಡಿಗೆ. ಓಕೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್.